ಅಮೀರ್ಟಿನ ಹತ್ರ ಐಫೋನ್ ತಗೊಳ್ಳೋಷ್ಟು ಸಾಲ್ಗಾರ ಆಗವ್ನ. ಅಮ್ಮ ನಿನ್ಗೊತ್ತು ಅಟ್ ನಮಸ್ಕಾರ ಕಣಮ್ಮ. ಅಣ್ಣ ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ ತಡಿಯೋಣ. ತಗೋ ಒಯ್ತಾರು ನೋಡು, 2 ಲಕ್ಷ ಕೊಟ್ಟಿದ್ದೀನಿ. 2 ಲಕ್ಷ ಮುಗ್ಯೋವರೆಗೂ ಮಾತ್ರ ನೀನ್ ಇವೆಂಟ್ ಇಂದ ಹೋಗ್ಬಾರ್ದು, ಓಕೆನಾ? ಎಲ್ಲೋಯ್ತಾರು ಅವಳ ಪಾದ ಸಮೀಬಾರ್ದು ಅಂದ್ಬಿಟ್ಟು ಸ್ಕೂಟಿ ತಗೊಟ್ಟಿನ್ ಗೊತ್ತಾ? ಚಪ್ಪಲಿ ತಗೊಂಡಿವ ಸಾಕಾಗಿತ್ತಲ್ಲ. ಏನ್ ಚಪ್ಲಿಗೆ ಪೆಟ್ರೋಲ್ ಎಷ್ಟು ಲೀಟರ್ ಎಲ್ಲಿ ಕೊಡಕಾತು? ಸ್ಕೂಟಿ ಅಷ್ಟೇ ತಾನೆ, ಬಿಸಾಕು, ಪಂಚರ್ ಹಾಕ್ಸ್ಕೊಂಡ್ ಓಡಿಸ್ಲಿ. ಅದು ನನ್ನ ಹತ್ರ ಇಲ್ಲ. ಇದ್ಯಾರಿಗೆ ಕೊಟ್ಟಮ್ಮ? ಸಂಜಯ್ಗೆ. ಸಂಜಯ್ ನಿನ್ನ ಹತ್ರ ಸ್ಕೂಟಿ ತಗೊಳ್ಳೋವಷ್ಟು ಬಡವರಾಗೋದ್ರ? ಸಾಧು ಸರ್, ಬಾಲಿವುಡ್ಗೆ ಎಲ್ಲ ಕನ್ನಡ ಡಬ್ಬಿಂಗ್ ರೈಸ್ ಹೋಯ್ತೈತೆ ಅನ್ಕಂಡೆ, ಆದ್ರೆ ಸ್ಕೂಟಿ, ಮನೆ ಬಾಡಿಗೆ, ಐಫೋನು ಎಲ್ಲಾ ಹೋಗ್ತೈತೆ. 3 ತಿಂಗಳು ಬಿಗ್ ಬಾಸ್ ಅಲ್ಲಿ ಬರೋ ವರ್ಷೊಳಗೆ ಬಾಲಿವುಡ್ ಇಷ್ಟೊಂದು ಬಡತನಕ್ ಬಂದ್ಬಿಡ್ತಾ. ಈಗ ಕೊಡಕ್ಕಿಲ್ಲ ನೀನು? ಕೊಡಲ್ಲ ಕಣದ ಅಣ್ಣ. ಓ ಗೊತ್ತಾಯ್ತು ಕಣಣ್ಣ, ಇದು ಬೆಳ್ಳಿ ಶಿವಣ್ಣ. ಮತ್ತೆ ಇದು ಮೋನಣ್ಣ. ಬರೀ ಶಿವಣ್ಣ ಈಗ ಬಂದಿದ್ದು ಡುಡುನ್ ನಮ್ಮ ಮೋನಣ್ಣ. ನನ್ ಮಕ್ಳ, ನೀವು ಎದುರಿಸ್ತಾ ಇರೋದಕ್ಕೆ ನಾವು ದುಡ್ಡು ತಂದು ಕೊಡ್ತಿಲ್ಲ ಕಣ. ನಮ್ಮೂರ್ ಒಳೆ ದಡಿನಲ್ಲಿ ತಡೆ ಹೊಡಿ ಹಂಗವ್ರೆ. ಇವನು ಡಾನೇನು ಇವಾಗ ಏನ್ ಕೊತ್ತೆ ಕತ್ತರ್ಸದ ತಂದ್ಬಿಡ್ತೀನಿ ಅಣ್ಣ. ನಮಗ ಅಣ್ಣನ್ ಡೈಲಾಗ್ ಬೇಕು. ಅಣ್ಣನ್ ಡೈಲಾಗ್ ಬೇಕು ಅಂದ್ರೆ ಮುಂದಿನ ವಾರ ಕಾಯ್ಬೇಕು. ನನ್ಗೆಲ್ಲ ಇಷ್ಟ ಮೋಸ ಮಾಡಿರೋಳ್ನ ನೆಮ್ಮದಿಯಾಗಿರಕ್ ಬಿಡ್ತೀನೇನು? ಮಾಡ್ತೀನಿರೋ. ಹಲೋ ಅತ್ತೆ, ಇಲ್ಲಿ ನಿನ್ ಮಗಳು ಯಾವನ್ ಜೊತೆ ಅವಳೆ? ಲೊಕೇಶನ್ ಕಳ್ಸ್ತೀನಿ, ಬೇಗ ಬಂದ್ಬಿಡು. ಅಣ್ಣ ಇವತ್ತಿಗಿಷ್ಟೇ ಬಾ. ಅಣ್ಣ ನನ್ನ ಹೆಸರು ಅಣ್ಣ, ನಾನು ಕೆಂಚನಹಳ್ಳಿ ಕೆಂಚ ಕಣನ್ನು. ನಾನು ಯಾರು ಅಂತ ಗೊತ್ತಾ? ಯಾರು? ಮಾವುತ್ತ ಆನೆಯಲ್ಲಿ ಗೊತ್ತಾ ಇದೆ. ನಮಸ್ಕಾರ ಜಡ್ಜಸ್, ಎಲ್ರು ಚೆನ್ನಾಗಿದ್ದೀರಾ? 3 ತಿಂಗಳು ಚೆನ್ನಾಗೇ ಇರ್ತೀರಾ ಈ ಶೋ ಮುಗಿಯೋವರೆಗೂ. ಅದ್ ನನಗೂ ಗೊತ್ತು, ಪೇಮೆಂಟ್ ಆಗಾಗ್ಲೇ ಬರ್ತಿರುತ್ತಲ್ಲ. ಈ ಡೈಲಾಗ್ ನಂದಲ್ಲ, ತುಕಾಲಿ ಹೇಳ್ಕೊಟ್ಟ. ಮೇಡಮ್ ಯಾವಾಗ ನೋಡಿದ್ರು ಗಂಡಂಗ್ ಹೊಡಿತಾಳೆ. ಇನ್ಮೇಲೆ ನಾನು ಗಂಡಂಗ್ ಹೊಡಿಯಲ್ಲ ಮೇಡಮ್, ಬರೀ ಆಕ್ಟಿಂಗ್ ಅಲ್ಲಿ ಹೊಡಿತೀನಿ. ಅದಕ್ಕೆ ಹೇಳೋದು ನನ್ ಸ್ಟೂಡೆಂಟ್ ಅಂತ. ತಾನೆ ಹೊಡೆಯಕ್ಕಿಲ್ಲ ಅಂತ ಹೇಳ್ದಲೆ. ಅದು ನನ್ ಗಂಡಂಗ್ ಹೊಡಿಯಕಲ್ಲ ಅಂದೆ, ಬೇರೆನ್ ಗಂಡಂಗ್ ಹೊಡಿಯಕಲ್ಲ ಅಂದ. ಕ್ಯಾರೆಕ್ಟರ್ ಬಿಡ್ಬೇಡ, ಬೆಸ್ಟ್ ಪರ್ಫಾರ್ಮರ್ 10,000 ಇದೆ. ಅಳಿ ಅಂದ್ರೆ ಆಹಾ, ನಿನ್ ಬಾಯ್ಲಿ ಅಳಿ ಅಂದ್ರೆ ಏನೋ ಪದ ಕೇಳಕ್ಕೆ ಭಾರಿ ಖುಷಿ ಆಯ್ತೈತೆ. ಸ್ಕಿಟ್ ಮಾಡೋ ಬೇವರ್ಸಿ. ಕ್ಯಾರೆಕ್ಟರ್ ಬಿಡ್ಬೇಡ. ನಾನ್ ಕ್ಯಾರೆಕ್ಟರ್ ಬಿಟ್ಟೇ ಇಲ್ಲ, ಯಾಕಂದ್ರೆ ನೋಡಿ ಅಳಿ ಅಂದ್ರೆ ನೀವು ನನ್ ಮಗಳನ್ ಮದ್ವೆ ಆಗ್ತಿದ್ದೀರಾ ಅಂತ ಕೇಳಿ ತುಂಬಾ ಖುಷಿ ಆಯ್ತಪ್ಪ. ನನಗೂ ಅಷ್ಟೇ, ನಿಮ್ ಮಗಳು ಮದ್ವೆ ಆದ್ಮೇಲಿಂದ ಸಿಕ್ಕಾಪಟ್ಟೆ ಖುಷಿ. ಎತ್ತ ಕೈ ಬೇವರ್ಸಿ, ಕೈ ಮುರ್ದಂಗೆ ನಾಲ್ಗಿಗೆ ತುರುಕ್ಬಿಡ್ತೀನಿ ನನ್ ಮಗನೇ. ಕ್ಯಾರೆಕ್ಟರ್ ಬಿಡ್ಬೇಡ. ನಾನ್ ಕ್ಯಾರೆಕ್ಟರ್ ಬಿಟ್ಟೇ ಇಲ್ಲ. 10,000 ನೆನ್ಪಿದೆ ಅಳಿ ಅಂದ್ರೆ ನಿಮ್ಮಿಬ್ರು ನೋಡಕ್ಕೆ ತುಂಬಾ ಖುಷಿ ಆಗ್ತಿದ್ಯಪ್ಪ. ನನಗೂ ಅಷ್ಟೇ, ಸಿಕ್ಕಾಪಟ್ಟೆ ಖುಷಿ. ಕೂತ್ಕೊಳ್ಳಲ್ಲ, ಕಟ್ಕೊಂಡು ನಿನ್ಗೆ ಕಂಟ್ರೋಲ್ ಸಿಕ್ಕಿಲ್ಲ. ಅವಳು ನಾನ್ ಮೆಂಟ್ರು ಕಂಟ್ರೋಲ್ ಮಾಡ್ಬೇಕಂತ ನನ್ ಮಗ್ನ. ಅಳಿ ಅಂದ್ರೆ ನಿಮ್ಮಿಬ್ರು ಜೋಡಿ ನೋಡ್ತಾ ಇದ್ರೆ ನಂದೇ ದೃಷ್ಟಿ ಬಿದ್ಬಿಡುತ್ತೇನು ಅಲ್ವೇನ್ರಿ? ನಾನೇ ಹೇಳ್ತಿದ್ದೀನಿ ತಾನೇ.
ಮಕ ಕಿತ್ತೋಗ್ಬಿಡ್ತೀನಿ. ಮನೇಲಿ ನೋಡ್ರೆ ಗಂಡನ್ ಮಾತಾಡಕ್ ಬಿಡಕ್ಕಿಲ್ಲ, ಇಲ್ಲಿ ಬಂದ್ರೆ ನನ್ನನ್ ಮಾತಾಡಕ್ ಬಿಡಕ್ಕಿಲ್ಲ. ಇಲ್ಲಿ ನೀನ್ ಮೆಂಟ್ರ ಇಲ್ಲ ನಾನ್ ಮೆಂಟ್ರ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಂದು ತವರೆ ಕೊಡಿ ಅಂದ್ರೆ ತವರೆ ಕೊಳನೆ ಕೊಟ್ಟಿದ್ರಲ್ರಿ, ಮುಳುಸ್ ಸಾಯಿಸ್ತದೆ. ಅಪ್ಪ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾರಿದ್ದೀರಪ್ಪ? ಸ್ಟಿಕ್ ಕಪ್ಪೆ ನನ್ ಮಗನ್ ಮೈಕ್ ಆಫ್ ಮಾಡಿ. ಹೋದ್ವಾರ ಸೆಲೆಕ್ಷನ್ ಆದ ಗಣ ಕಪ್ಪೋಡಿ ಏನಂದ್ರೆ ಈ ಕಪ್ಪೆ ಅಂತ ಇದೆ. ಬಾಯಿ ಮುಚ್ಕೊಂಡ್ ನಿಂತ್ಕೊಳ್ಳೋ ಕ್ವಾರ್ಟರ್ ಕಪ್ಪೆ. ವಾಟರ್ ಕಪ್ಪೆ ಕ್ವಾರ್ಟರ್ ಕಪ್ಪೆ. ಸಂದೆ ಐತಿದಂಗೆ ಕ್ವಾರ್ಟರ್ 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 ಅಂದ್ಕೊಂಡ್ ತಿರುಗ್ತಿಯಲ್ಲಪ್ಪ ಅದೇ. ನಾನು ಮೆಂಟ್ರ್ ಕ್ಯಾರೆಕ್ಟರ್ 10,000. ಅಳಿ ಅಂದ್ರೆ ನಿಮ್ಗೊಂದ್ ವಿಷಯ ಹೇಳ್ಬೇಕು. ಹೇಳು. ನಿಮ್ ಜೊತೆ ನನ್ ಮಗಳಿರೋದ್ ನೋಡಿ ಹಳ್ಳಿಲೆಲ್ಲ ತುಂಬಾ ಕೆಟ್ಟಾಗ್ ಮಾತಾಡ್ತಿದ್ದಾರೆ. ಅಳಿ ಅಂದ್ರೆ ಕೆಟ್ಟಾಗ್ ಮಾತಾಡ್ತಿದ್ದಾರೆ. ನನ್ ಮಗ್ಳಿಗ್ ತಾಲಿ ಕಟ್ಟಿ ಒಂದ್ ಜೀವನ ಕೊಡಿ ಅಳಿ ಅಂದ್ರೆ. ನೀನ್ ಹೇಳದೆಚ್ಚ ನಾನ್ ಕೊಡೋದೆಚ್ಚ ನೋಡಿಲೆ ಹಿಂಗ್ ಕಟ್ಬಿಡ್ತೀನಿ ತಾಳಿನ. ಕಟ್ಟು. ಅವ್ನ್ ಬರ್ಗೆಟ್ ನನ್ ಮಗ ಯಾವಳ ಸಿಗ್ತಾಳ ಅಂತ ಕಾಯ್ತಿರ್ತಾನೆ. ಕಟ್ಟೆ ಬಿಡ್ತಾನೆ ಬೇಕಾದ್ರೆ. ಕಟ್ಲಾ ನೋಡ್ತೀನಿ ಕಟ್ಟು. ಕ್ಯಾರೆಕ್ಟರ್ ಬಿಡ್ಬೇಡ. ಏನೋ ಕ್ಯಾರೆಕ್ಟ್ರು ಇಲ್ಲಿ ನನ್ ಕ್ಯಾರೆಕ್ಟರ್ ಹೋಯ್ತೈತೆ. ಅವ್ನ್ ಕ್ಯಾರೆಕ್ಟರ್ ಬಿಡ್ಬಾರ್ದ. ತಲೆ ಕಟ್ಸಿ, ನೀ ಕ್ಯಾರೆಕ್ಟರ್ಲೇ ಇರು. ಹೋಗ್ತಿರ್ಗೆ ತಾಲಿ ಕಟ್ಸು. ಅಳಿ ಅಂದ್ರೆ ತಾಳಿ ಕಟ್ಟಿ ಕಟ್ಲ ನೋಡಿ ಯೋಚನೆ ಮಾಡು. ಪ್ರಾಪರ್ಟಿ ತಾಳಿ ಕಟ್ಟೋ. ಕಂಟ್ರೋಲ್ ಮಾಡ್ಕೋ. ಮ್ಯೂಸಿಕ್. ಬೈಲಿ ಅತ್ತೆ ಆಶೀರ್ವಾದ ಮಾಡತ್ತೆ. ಮನೆ ಬಾ ಮಗನೇ ನೋಡ್ಕತ್ತೀನಿ. ನಿಜವಾಗ್ಲೂ ಹೊಡಿತಾ ಹೇಳು. ಆಶೀರ್ವಾದ ಮಾಡ್ದೇರಿ. ಯಾಕೆ ಲೂಸ್ ಆಗೋನ ಅಂತ ಇವಾಗ ಗೊತ್ತಾಯ್ತು ನನ್ಗೆ. ಹಿಂಗ್ ಹೊಡೆದ್ರೆ ಕ್ಯಾರೆಕ್ಟರ್ ಬಿಡ್ಬೇಡ. 10,000 ಬಿಟ್ಟಿಲ್ಲ ನೋಡಿ ಬೇಕಾದ್ರೆ. ಹಳಿ ಅಂದ್ರೆ ಮದ್ವೆ ಎಲ್ಲ ಮುಗೀತು. ಸಮಯ ಮೀರೋ ವರ್ಷಕ್ಕೆ ಪ್ರಸ್ತವನ್ ಮುಗಿದ್ಬಿಟ್ರೆ ಅಷ್ಟೇ ಸಾಕು. ಇದಕ್ಕೋಸ್ಕರನೇ ಕಾಯ್ತಾ ಇದ್ದೆ ನೋಡೀಗ. ಹೋಗೋಣ. ಅಲ್ಲ ನನ್ ಗಂಡ ಇಷ್ಟು ಒಳ್ಳೆಯವರಲ್ಲ. ರೋಡಲ್ಲಿ ಹೋಗೋ ಬರೋರ್ಗೆಲ್ಲ ಪಾಪ ಮನೇಲೇ ಜಾಗ ಕೊಟ್ಬಿಟ್ಟಿದಾರೆ ಮಲ್ಕೊಳ್ಳೋದಕ್ಕೆ. ಹೌದಮ್ಮ, ನಿಂಗ ಗಂಡ ಭಾರಿ ಒಳ್ಳನು. ನಾವ್ ಗತಿ ಇಲ್ದಾರ ನೋಡು ನಮ್ಗೆ ಜಾಗ ಕೊಟ್ಟವನೆ, ಅವ್ನ ಒಳಗಡೆ ಜಾಗ ಮಾಡ್ಕತಾವನೆ. ಕ್ಯಾರೆಕ್ಟರ್ ಬಿಡ್ಬೇಡ. ಕ್ಯಾರೆಟ್ ಅಷ್ಟೇ ತಾನೆ. ಇವಾಗ ನೋಡಿ ಯಾರಮ್ಮ ನೀನು? ನಿನ್ ಹೆಸರೇನು? ನಾನು ತುಕಾಲಿ ಹೆಂಡತಿ ಮಾನಸ. ನೀನ್ ಮಾನಸ ಆದ್ರೆ ನಾನೇನ್ ಬೇವರ್ಸ? ಓ ಫಸ್ಟ್ ನೈಟ್ ಮಾಡಕ್ ಬಿಡಲ್ವಲ್ಲ ಅತ್ತೆ? ಯಾಕತ್ತೆ? ಅಯ್ಯೋ 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 ಕಿತ್ತೋ ನನ್ ಮಗ್ನೆ, ನೀನ್ ಎಂತ ಗತ್ತಿಗೆ ನೋಡು. ಅಲ್ಲ ನಾನು ಹೋಗಿ ಮಡ್ಲು ತುಂಬಿಸ್ಕೊಂಡ್ ಬರೋ ಗ್ಯಾಪ್ ಅಲ್ಲಿ ಯಾವ ಮಡ್ಲೆ ತುಂಬಿಸ್ತಿದ್ಯಲ್ವೇನೋ. ಅವನಂತೂ ಸುಮ್ಮನೆ ಬಿಡ್ಬೇಡಿ, ಒಡ್ ಸಾಯಿಸ್ರಿ. ಸಂಜನಾ ಆಕ್ಟಿಂಗ್ ಹೇಳ್ಕೊಡ್ತೀನಿ ಮಾ ನೀನು. ನಾಯಿ ನನ್ನ ಮಗನೇ, ಇವತ್ತು ನಿನ್ನ ಬಿಡ್ತೀನೇನೋ. ಯಾಕೋ ಆಯ್ತಾ ಇಲ್ಲ ಮೇಡಮ್, ಇದು ಸಮಾಧಾನ ಆಯ್ತಾ ಇಲ್ಲ ನನ್ಗೆ. ಬೇರೆ ಏನಾದ್ರು ಬೇಕಿತ್ತು. ಅಕ್ಕ ತಗೊಳ್ಳಿ. ಸೂರ್ಯ ಸ್ಟೇಜ್ ಮೇಲೆ ಮಾತ್ರ ನನ್ನ ಹೆಂಡತಿ ನೋಡಿದ್ರ, ದಿನ ಮನೇಲಿ ಒಡ್ಸ್ಕತ್ತೀರ ನಾನ್ ಕಡ್ರ. ಡಿಶ್ ಕೊಡ ಇವತ್ತಿಲ್ಲ ಕೊಡ್ತೀನಿ ಬಾ ನಿನಗೆ ಡಿಶ್. ಮೆತ್ತಿಗೆ ಹೆಂಗಿತ್ತು ನಿಮ್ ಸ್ಕಿಟ್ಟು? ಏನ್ ಜಡ್ಜಸ್ ಹೇಳ್ಬೇಕು. ಅಷ್ಟೆಲ್ಲ ಗೊತ್ತಲ್ವಾ? ನಿಮ್ಗೆ ಹೆಂಗ ಅನಿಸ್ತು ಹೇಳಿ.
ಚೆನ್ನಾಗಿತ್ತು ಫಸ್ಟ್ ಟೈಮ್ ನಿಮ್ಮ ಆಕ್ಟಿಂಗ್ ಹೆಂಗಿತ್ತು? ಫಸ್ಟ್ ಟೈಮ್ ಅದೇ ನೀವ್ ಹೇಳ್ಬೇಕದೇ ಅಲ್ಲಿ ನೀವ್ ಹೇಳಿ ನಿಮ್ಮ ಆಕ್ಟಿಂಗ್ ನನ್ಗೆ ಗೊತ್ತಾಗಲ್ಲ ಸರ್ ಶ್ರುತಿ ಮ್ಯಾಮ್, ಸಾಧು ಸರ್, ಕೋಮಲ್ ಸರ್ ಅಂತ ಕೇಳಿ. ಕೇಳ್ಬೋದಾ? ಹೇಳಿ ಸರ್. ನಿಮ್ ಪರ್ಮಿಷನ್ ಇದೆಯಾ? ಖಂಡಿತ. ಓಕೆ ಶ್ರುತಿ ಮೇಡಮ್, ಹೇಗಿತ್ತು ಈ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್? ಇಷ್ಟು ದಿನ ನೀವು ಬರೀ ಮೋಹನ್ ಆಗಿದ್ರಿ, ಇವತ್ತಿಂದ ಮೋನಣ್ಣ ನಾನು ಇನ್ನೂ ಬಿಲ್ಡಪ್ ಕೊಡಲ್ಲ ಅಂತಿದ್ದೆ. ಬೇಕಾ ಬೇಡ? ಬಿಡ್ಬೇಕು. ಇಷ್ಟು ದಿನ ನೀವು ಬರೀ ಮ್ಯೂಸಿಕ್ ಮೋಹನ್ ಆಗಿದ್ರಿ, ಇನ್ಮೇಲಿಂದ ನೀವು ಮಾಸ್. ಮೋನಣ್ಣ, ಹೇಳಿ ಮೇಡಮ್. ಏನಣ್ಣ ನಿಮ್ ಎಂಟ್ರಿ? ನಿಜವಾಗ್ಲೂ ಹೇಳಿ, ಅವ್ರ ವಾಕಿಂಗ್ ಸ್ಟೈಲು, ಅವಳ ಎಂಟ್ರಿ ನಿಮ್ಗೆ ಇಷ್ಟ ಆಯ್ತೋ ಇಲ್ವಾ? ನಮ್ಮ ಹುಡುಗರೆಲ್ಲ ಪಾಪ ಅಷ್ಟೆಲ್ಲ ಡೈಲಾಗ್ ಓದ್ಕೊಂಡು, ಸ್ಕ್ರಿಪ್ಟ್ ಎಲ್ಲ ಚೆನ್ನಾಗಿ ಆಕ್ಟ್ ಮಾಡ್ಕೊಂಡು ಎಲ್ಲ ಬಂದ್ರು ಒಂದೇ ಒಂದು ವಾಕಿಂಗ್ ಸ್ಟೈಲ್ ಅಲ್ಲಿ ನೀವು ಎಲ್ಲರ ಹತ್ರ ಚಪ್ಪಾಳೆ ತಗೊಂಡ್ರಲ್ಲ, ಇದು ನ್ಯಾಯವಾ ನಿಮ್ಗೆ? ಹೇಳಿ ಮೋಹನ್, ಹೇಳಿ. ಅಲ್ಲ, ನಿಮ್ಗೆ ಖುಷಿ ಅನ್ಸಿದ್ರೆ